ನಮ್ಮಂಥವ್ರು ಮಾತಾಡಿದರೆ ಬರೀರಿ ಸೋಷಿಯಲ್ ಮೀಡಿಯಾದಲ್ಲಿ ಬರೀರ್ರಿ. ಸರಿ ಇಲ್ಲ ಬಕೆಟ್ ಟಿವಿ ಅವ್ನು ಅದು ತಕೊಂಡ ಇಲ್ಲಿ ಮಾಡ್ದ ಅಲ್ಲಿ ಮಾಡ್ದ ಅವ್ನು ಹಿಂಗಾಯ್ತು. ಮುಂದೆ ಎಲೆಕ್ಷನ್ಗೆ ನಿಂತ್ಕೋತಾನೆ. ಯಾವುದೋ ಒಂದು ಚಾನಲನ್ನು ಹಾಕಿದ್ದ, ರಾಕೇಶ್ ಶೆಟ್ಟರು ಎಲೆಕ್ಷನ್ಗೆ ನಿಂತ್ಕೋತಾರೆ, ಕಾಂಪಿಟೀಷನ್ ಉದಯ್ ಶೆಟ್ಟರ್ ಮತ್ತು ಸುನೀಲ್ ಕುಮಾರ್ ಅವ್ರಿಗೆ ಅಂತ. ಬೇಡ ರೀ, ನಮಗೆ ಅಂಥ ದರಿದ್ರ ನಮಗೆ ಬಂದಿಲ್ಲ. ಐ ಆಮ್ ಟೆಲಿಂಗ್ ಯು. ಓಕೆ, ಇದು ಎಲೆಕ್ಷನ್ ಗಿಮಿಕ್ ಅಲ್ಲ. ಎಲೆಕ್ಷನ್ ಟೈಮಲ್ಲಿ ಬಂದು ಏನು ಗಿಮಿಕಲ್ಲಿ ಕಾರ್ಕಳದಲ್ಲಿ ನಾನು ಹೇಳ್ತೀನಿ ನಿಮಗೆ ಕಾರ್ಕಳ ಏನಂತ. ಈಗ ಬೇಡ. ಅದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡಿ, ನಿಮ್ಮ ಹತ್ರ ದುಡ್ಡು ಕೇಳ್ತಾನಲ್ಲ, 100 ರೂಪಾಯಿ ಕೇಳಿದ್ರೆ ಅಲ್ಲಿ ತಗೊಂಡು ಬಿಡೀರಿ. ಏನೋ ಜನ್ಜಿ ಅಂತ ನಾವೇನೋ ಮಾತಾಡ್ತೀವಲ್ಲ, ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಏನು ಕೊಡ್ತಾ ಇದ್ದೀವಿ ಅನ್ನೋ ಸ್ವಲ್ಪ ಪರಿಜ್ಞಾನ ಆದರೂ ನಮಗೆ ಬೇಕು. ವಾಟ್ ವಿ ಆರ್ ವಿದ್ಯಾಸಂಸ್ಥೆಗಳು ಹಿಂಗಾದ್ರೆ ಹೆಂಗೆ? ಎಥಿಕ್ಸ್ ಮಾತಾಡುವಂತಹ ವಿದ್ಯಾಸಂಸ್ಥೆಗಳು ಹಿಂಗಾದ್ರೆ ಹೆಂಗೆ? ಕರೆಕ್ಟ್. ನಾನು ಕೇಳ್ತಾ ಇರೋದು ನಿಮಗೆ, ನ್ಯಾಯ ಕೊಡಬೇಕಾದ್ರೆ ಪೊಲೀಸ್ ಸ್ಟೇಷನ್ ಹಿಂಗಾದ್ರೆ ಹೆಂಗೆ? ಏನ್ ನ್ಯಾಯ ಎಕ್ಸ್ಪೆಕ್ಟ್ ಮಾಡೋದು ಸರ್ ಇವ್ರುಗಳಿಂದ? ಅಥವಾ ಇವ್ರು ಇದಾರೆ ಅನ್ನೋ ಧೈರ್ಯದ ಮೇಲೆ ಯಾವ ಜನ ಸೇಫ್ಟಿ ಆಗಿರೋದು ಹೇಳಿ? ಹೂ ವಾಟ್ ವಿ ಗಿವ್ ಟು ನೆಕ್ಸ್ಟ್ ಜನರೇಷನ್? ಇವರಿಂದ ಹೆಣ್ಮಕ್ಳು ಏನ್ ರಕ್ಷಣೆ ಬಯಸ್ಬೋದು? ನಥಿಂಗ್. ಲಜ್ಜೆಗೆಟ್ಟವರು. ವಿ ಫೀಲ್ ವೆರಿ ಸೇಮ್. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನ್ಯಾಯಯುತವರು ಇಲ್ವಾ? ಇದ್ದಾರೆ ಸರ್. ಪ್ರಿಯಾಂಕ್ ಖರ್ಗೆ ಇದ್ದಾರೆ, ತುಂಬಾ ಜನ ಇದ್ದಾರೆ. ಐ ಆಮ್ ಟೆಲಿಂಗ್ ಯು, ತುಂಬಾ ಜನ ಇದ್ದಾರೆ ನ್ಯಾಯಯುತವಾಗಿ ಮರ್ಯಾದೆಯಾಗಿ ಇವತ್ತು ಸಂಬಳದಲ್ಲೂ ಬೇರೆ ಖರ್ಚು ಮಾಡ್ಕೊಂಡು ಬದುಕುವವರಿದ್ದಾರೆ. ಅಂತ ಎಲ್ಲಾ ಪೊಲೀಸ್ ಡಿಪಾರ್ಟ್ಮೆಂಟ್ ಕರಪ್ಟ್ ಅಂತ ಹೇಳಲಿಕ್ಕೆ ಆಗಲ್ಲ ನಾವು. ಬಟ್ ಇಂಥವಿದಲ್ಲ, ಕ್ರಿಮಿಗಳಿದಾವಲ್ಲ. ಸಿ ದ ಲೆವೆಲ್ ರೀ. ಈಗ ಎಷ್ಟೋ ಜನ ಫೋನ್ ಮಾಡಿದ್ರಲ್ಲಪ್ಪ ನನಗೆ, ನೋಡಿ ನಿಮಗೆ ನಾಚಿಕೆ ಆಗಲ್ವಾ ಈ ವಿಡಿಯೋ ನೋಡಿದರೆ? ನೀವು ಫೋನ್ ಮಾಡಿದ್ದು ಸರಿ ಅಂತ ಅನಿಸುತ್ತಾ ನಿಮಗೆ? ಹೌದಪ್ಪ ನಾವು ಫೋನ್ ಮಾಡಿದ್ವಿ ನಿಲ್ಲಿಸು ಅಂತ. ಶೆಟ್ರಿ ಕೇಳಿಸ್ಕೊಂಡೆ, ಅಹಂಕಾರ ಅವ್ರು ನಿಲ್ಲಿಸಿಲ್ಲ ಅಂತ ಹೇಳುವರು. ಸ್ವಲ್ಪ ವಿಡಿಯೋ ನೋಡಿ. ಅದೇ ನಿಮ್ಮ ಹತ್ರ ಕೇಳಿದ್ರಿ ಏನು ಮಾಡ್ತಾಯಿದ್ರಿ? ನಿಮ್ಗೆ ಅಷ್ಟು ಅವನ ಬಗ್ಗೆ ಕಾಳಜಿ ಇದ್ದರೆ ತಿಂಗಳಿಗೆ 1 ಲಕ್ಷ ಕೊಟ್ಟು ಸಾಕಿ ಅವನನ್ನು ಕೆಲಸ ಬಿಡ್ಲಿಕ್ಕೆ ಹೇಳಿ. ದಟ್ ಈಸ್ ಬೆಟರ್. ನಿಮ್ಗೆ ಅಷ್ಟು ಬೇಕಾದವನಂತಾದರೆ ಸಾಕಿ ಅವನನ್ನು. ವಿ ಆರ್ ನಾಟ್ ಆಸ್ಕಿಂಗ್ ಓನ್ಲಿ ಫಾರ್ ಆಕ್ಷನ್. ನೀವು ಪೊಲೀಸ್ ಡಿಪಾರ್ಟ್ಮೆಂಟಿಂದ ನಾನು ಕೇಳ್ತಾ ಇದ್ದೀನಿ, ಸಲೀಂ ಅವರಿಂದ ಹಿಡಿದು ಗೃಹ ಮಂತ್ರಿ ಒಳಗಡೆ, ಇದು ಕಾರ್ಕಳ ಮಾತ್ರ ಅಲ್ಲ. ವಿ ಡೋಂಟ್ ವಾಂಟ್ ಓನ್ಲಿ ಆಕ್ಷನ್. ಮುಂದಿನ ದಾರಿ ಯಾವ ರೀತಿ ಚೇಂಜ್ ಮಾಡ್ತೀರಿ ಅದನ್ನು ಹೇಳಿ ಅಂತ. ಹೌ ಯು ಚೇಂಜ್ ದಿ ಸಿಸ್ಟಮ್ ಅಂತ ಕೇಳ್ತಾ ಇದ್ದೀವಿ. ಖಾಲಿ ಒಬ್ಬನನ್ನು ಸಸ್ಪೆಂಡ್ ಮಾಡಿದ ಕೂಡಲೇ ಆಯ್ತು, ಇನ್ನೊಂದು 3 ತಿಂಗಳು ಬಿಟ್ಟು ಇನ್ನೊಂದು ಸ್ಟೇಷನ್ ಕೊಡ್ತೀವಿ, ಮೆಲ್ಲ ಡಿಪಾರ್ಟ್ಮೆಂಟಲ್ಲೂ ಇನ್ಕ್ವೈರಿ ಮಾಡಿಬಿಟ್ಟು 3 ತಿಂಗಳು ಬಿಟ್ಟು ಮೇಲೆ ಇನ್ನೊಂದು ಸ್ಟೇಷನ್ ಕೊಡ್ತೀವಪ್ಪ. ಈಗ ಪವರ್ ಟಿವಿ ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡಿ, ಅವನ ಬಗ್ಗೆ ನೋಟಿಸ್ ಕೊಡಿ, ನಮ್ಗೆ ಇನ್ನೊಂದೆರಡು, ನಾವು ಬಂದು ಸ್ಟೇಟ್ಮೆಂಟ್ ಕೊಡ್ತೀವಿ, ನೀವೇನೊಂದು ರಿಪೋರ್ಟ್ ಹಾಕ್ತೀರಿ, ಸಸ್ಪೆಂಡ್ ಮಾಡ್ತೀರಿ, ನಾವು ಮರಿತೀವಿ, ನೀವು ಮರಿತೀವಿ, ಜೈ ಗೋವಿಂದ ಅಂತ. ಬೇಡಪ್ಪ. ನಾಟ್ ಓನ್ಲಿ ಆಕ್ಷನ್ ಟು ಕಾರ್ಕಳ, ಯು ಹ್ಯಾವ್ ಟು ಚೇಂಜ್ ದ ಸಿಸ್ಟಮ್. ಫಸ್ಟ್ ಸಿಸ್ಟಮ್ ಚೇಂಜ್ ಮಾಡಿ. ಈ ಟ್ರಾನ್ಸ್ಫರ್ ಸಿಸ್ಟಮ್ ಇದೆಲ್ಲ, ಲೆಟ್ರ್ ಕೊಡುವ ಸಿಸ್ಟಮ್, ಅಲ್ಲಿಂದ ಇಲ್ಲಿ ತಂದು ಹಾಕುವ ಸಿಸ್ಟಮ್, ಅವನು ಹೇಳ್ದ ಇವನು ಹೇಳ್ದಂತ ಬಂದು ಸಿಸ್ಟಮ್, ಒಂದೇ ಜಿಲ್ಲೆಗಳಲ್ಲಿ ಠಿಕಾಣಿ ಹೂಡ್ಕೊಂಡು ಬದುಕುವಂಥ ಸಿಸ್ಟಮ್, ಒಂದೇ ಏನು ಸ್ಟೇಷನಲ್ಲಿ 20 ವರ್ಷ 25 ವರ್ಷ ಇರುವಂಥ ಸಿಸ್ಟಮ್ ಚೇಂಜ್ ಮಾಡಿ. ನಾನು ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಡಿಪಾರ್ಟ್ಮೆಂಟರು, ನೀವೊಂದು ಸಿಸ್ಟಮ್ ಇಟ್ಕೊಂಡಿದ್ರಲ್ಲ, 1 ಕೋಟಿ ಕೊಟ್ಟು 2 ಕೋಟಿ ಕೊಟ್ಟು ಸ್ಟೇಷನ್ಗೆ ಹಾಕ್ಕೊಡುವಂಥದ್ದು, ಆ ಸಿಸ್ಟಮನ್ನು ಚೇಂಜ್ ಮಾಡ್ಕೊಳ್ಳಿ. ದುಡ್ಡು ಕೊಡಬೇಡಿ, ದುಡ್ಡು ತಗೋಬೇಡಿ. ಮಾಡಬೇಕ್ರಿ, ಈ ಥರ ಅಲ್ಲ ರೀ. ಇಟ್ಸ್ ಎ ಶೇಮ್. ಸರ್, ಸ್ಟೋರಿ ಬಿಟ್ಬಿಡ್ಬೇಕಂತೆ, ಅವರು ಚೇಂಜ್ ಮಾಡ್ಕೊಂಡು ಹೋಗ್ತಾರೆ ಅಂತೆ. ಏನು ನಾನು ಎಮ್ ಎಲ್ ಎನಲ್ಲಿದ್ದು? ಆಮೇಲೆ ಕಾರ್ಕಳ ಎಮ್ ಎಲ್ ಎನ ನಾನು, ಅಥವಾ ವಿರೋಧ ಪಕ್ಷದ ಉದಯ್ ಕುಮಾರ್ ಶೆಟ್ಟರ ನಾನು? ನನಗೇನಾಗಬೇಕು ರೀ? ಇವನು ಆ ಸ್ಟೇಷನಲ್ಲಿದ್ದರೆ, ಇನ್ನೊಂದು ಸ್ಟೇಷನಲ್ಲಿದ್ದರೆ, ಇನ್ನೊಬ್ಬ ಬಂದರೆ, ಮತ್ತೊಬ್ಬ ಬಂದರೆ, ಕಾರ್ಕಳದಲ್ಲಿ ಏನಾದರೂ ನಂದು ಬಿಸ್ನೆಸ್ ಇದೆನಾ? ಅಕ್ರಮ ಗಣಿಗಾರಿಕೆ ಇದೆನಾ? ಐ ಆಮ್ ನಾಟ್ ಸೀಯಿಂಗ್ ಯುವರ್ ಸಂದೀಪ್. ನನಗೆ ಸಂದೀಪ್ ಹತ್ರ ಯಾವ ವೈಯಕ್ತಿಕ ದೇಶನೂ ಇಲ್ಲ. ಐ ಆಮ್ ನಾಟ್ ಸೀನ್ ಹಿಮ್ ಟಿಲ್ ನಾವ್. ಇವತ್ತವರೆಗೆ ನಾನು ನೋಡಿಲ್ಲ. ಆ ಹುದ್ದೆ, ಆ ಪೋಸ್ಟ್, ಆ ರೆಸ್ಪಾನ್ಸಿಬಿಲಿಟಿ, ಆ ಯೂನಿಫಾರ್ಮ್, ಆ ಡ್ಯೂಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಒನ್ ಇಂಡಿವಿಜುವಲ್ ಇಯರ್. ನನಗೆ ಸಂದೀಪ್ ಇದ್ದರೂ ಒಂದೇ, XYZ ಬಂದರೂ ಒಂದೇ, ABCD ನಾಳೆ ಇನ್ನೊಬ್ಬನ ಕರ್ಕೊಂಡು ಬಂದು ಹಾಕಿದ್ರು ಒಂದೇ.
ವಿ ವಿಲ್ ನಾಟ್ ಅಲೌ ದಿಸ್ ಇನ್ ಕಾರ್ಕಳ. ವಿ Nowhere ಕಮಿಟೆಡ್. in ಕರ್ನಾಟಕ ಸರ್. ಎಸ್. ಎಸ್, ಒಂದಂತೂ ತಿಳ್ಕೊಳ್ಳಿ, ಬರೀ ಕಾರ್ಕಳ ಅಲ್ಲ, ಕರ್ನಾಟಕದ ಮೂಲೆ ಮೂಲೆಯಲ್ಲೂ, ಕರ್ನಾಟಕದ ಪ್ರತಿ ಸ್ಟೇಷನ್ ಅಂಡ್ ಕರ್ನಾಟಕದ ಬೇರೆ ಬೇರೆ ಜಾಗಗಳಲ್ಲೂ ಪವರ್ ಟಿವಿಯ ಸ್ಟಿಂಗ್ ಕ್ಯಾಮ್ರಾ ಇರುತ್ತೆ ಅನ್ನೋದನ್ನ ಮರಿಬೇಡಿ. ಎಚ್ಚೆತ್ಕೊಂಡು ಕೆಲಸ ಮಾಡಿ. ಒಂದು